ಈ ವಾರ್ ಇಲ್ದೆ ಹೋದ್ರೆ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಇಬ್ರು ಮೂರ್ಖರೇ, ಅವನು ಮೂರ್ಖ ಇವನು ಮೂರ್ಖನೇ. ಇವನು ಹಾಳಾಗ್ತಿದ್ರು ನಾನು ಇನ್ನು ಬಿಡಲ್ಲ ಛಲ ಅಂತ ಇವನು ಹೋಗ್ತಾ ಇದ್ದಾನೆ. ಇನ್ನು ಇಲ್ಲ, ನಮ್ಗೆ ಈಗಲೇ ಗೊತ್ತಾಗ್ತಿರೋದು ಪ್ರೈಸ್ ಆಗಿರೋದು ಅಂತ. ಮಾರ್ನಿಂಗ್ ಅಲ್ಲ ನ್ಯೂಸ್ ಏನು ಬಂದಿಲ್ಲ, ಅದು ನೈಟ್ ನೆನ್ನೆನೂ ನೋಡಿದ್ವಿ ನ್ಯೂಸು. ಸರ್ ಮಾಹಿತಿ ನಮಗೆ ಎವ್ರಿ ಡೇ ನಮಗೆ ಡಿಫ್ರೆನ್ಸಿಯೇಷನ್ ತುಂಬ ಇದೆ. ಒಂದು ವಾರ ಆದಮೇಲೆ ಒಂದು ಪ್ರೈಸು, ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಪ್ರೈಸು. ಸೊ ನಮಗೂ ಸಾಕಾಗೋಗ್ಬಿಟ್ಟಿದೆ ಸರ್. ನಾವು ಯಾವ್ದಾರ ಜಡ್ಗ ಗಾಡಿ ತಗೊಂಡು ಓಡಿಸ್ಬೇಕಷ್ಟೇ. ನಮ್ಮ ಹತ್ರ 4 ಬೈಕು, ಒಂದು ಕಾರು. ನಾವು ಗಾಡಿ ತೊಗೋಬೇಕಾದ್ರೆ 60 ರೂಪಾಯಿನೋ ಇತ್ತು, 60 ರೂಪಾಯಿ 65 ರೂಪಾಯಿ ಇತ್ತು. ಈಗ 100-110 ರೂಪಾಯಿವರೆಗೂ ಆದರೆ ನಾವು ಹೆಂಗೆ ಗಾಡಿ ಓಡಿಸೋದು ಸರ್? ಪೆಟ್ರೋಲ್ ಜಾಸ್ತಿ ಮಾಡಲಿ ಸರ್, ಹಂಗೆ ನಮಗೆ ಸ್ಯಾಲ್ರಿನ ಇನ್ಕ್ರೀಸ್ ಮಾಡೋಕೆ ಹೇಳಿ, ನಮಗೆ ಬೇಸಿಕ್ ಸ್ಯಾಲ್ರಿ ಇನ್ಕ್ರೀಸ್ ಮಾಡೋಕೆ ಹೇಳಿ. ಅವಾಗ ನಾವು ಚೆನ್ನಾಗಿರ್ತೀವಲ್ಲ. ರಾಜಕೀಯದವ್ರಿಗೆ ಏನು ಗೊತ್ತು ಸರ್? ಅವ್ರು ಗೌರ್ಮೆಂಟ್ ಅವ್ರು ಫಂಡ್ ಕೊಡ್ತಾರೆ, ಅವ್ರು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂತಾರೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಸರ್ವಿಸ್ ಎಲ್ಲ ಅವರು. ನಮ್ಗೆ ಏನು ನಾವು ಒಂದು ಐಟಮ್ ಒಂದೇ ಒಂದು ಬ್ಯಾನೆಟ್ ಏನೋ ನಟ್ ತಗೋಬೇಕಂದ್ರೆ ಅದಕ್ಕೆ 10 ರೂಪಾಯಿ ಟ್ಯಾಕ್ಸು. MLAಗಳು ಸರಿಯಿಲ್ಲ, MP ಗಳು ಸರಿಯಿಲ್ಲ. ಅವರೆಲ್ಲ ಕರೆಕ್ಟ್ ಆಗಿದ್ರೆ ನಮ್ಮ ಸರ್ಕಾರ ನಡೆಸೋರು ನಮ್ಮ ಕರ್ನಾಟಕಕ್ಕೆ ಏನು ಸೌಲಭ್ಯಗಳಿದೆ, ಡೀಸೆಲ್ ಎಷ್ಟು ಬೇಕು, ಪೆಟ್ರೋಲ್ ಎಷ್ಟು ಬೇಕು, ಗ್ಯಾಸ್ ಎಷ್ಟು ಬೇಕಾಗುತ್ತೆ, ಅದನ್ನ ಒಂದು ವರ್ಷಕ್ಕಾಗೋಷ್ಟು ಲೋಡ್ ಮಾಡಿ ಇಟ್ಕೋಬೇಕು. ಇವರು 6 ತಿಂಗಳಿಗೋ 3 ತಿಂಗಳಿಗೋ ಲೋಡ್ ಮಾಡಿ ಇಟ್ಕೊಂಡ್ರೆ ಹೀಗೆ ಆಗೋದು. ಭಾಳ ಕಷ್ಟ ಆಗುತ್ತೆ, ಜನಗಳಿಗೆ ತುಂಬ ತೊಂದರೆ ಆಗುತ್ತೆ. ಕೂಲಿ ಕೆಲಸ ಮಾಡೋರು, ಕಾರ್ಮಿಕರು, ಆಮೇಲೆ ಡ್ರೈವರ್ಗಳಿಗೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಷ್ಟ ಪಡ್ತಾ ಇದ್ದಾರೆ. ಇದ್ದ ನಿಲ್ಬೇಕು, ಏನು ಮಾಡೋಕ್ಕಾಗಲ್ಲ. ಕಷ್ಟ ಭಾರಿ ಆಯ್ತಾ ಇದೆ. ಗ್ಯಾಸ್ ಇಲ್ಲ, ಏನಿಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, CNG ಅಂತೂ ಫಸ್ಟೇ ಇಲ್ವೇ ಇಲ್ಲ. ನಾವು ಡ್ರೈವರ್ ಆಗಿ ಸಖತ್ ಕಷ್ಟ ಪಡ್ತಾ ಇದೀವಿ. ಎಲ್ಲ ಅನುಭವಿಸ್ಬೇಕು. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಾವು ಸರ್ಕಾರಗಳನ್ನ ದೋಷಿಸೋದು ಫಸ್ಟ್ ತಪ್ಪು. ಯಾವುದೇ ಸರ್ಕಾರ ಬಂದ್ರೆ ಅದೇ ಕಥೆನೆ. ನಾವು ಪರಿಸ್ಥಿತಿ ತಕ್ಕ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸರ್. ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ದಿನನಿತ್ಯ ಕಾರ್ಯ ಪೆಟ್ರೋಲ್ ಇಲ್ಲದೆ ನಮ್ಮ ಜೀವನ ನಡೆಯಲ್ಲ, ಹೊಟ್ಟೆಗಿಲ್ಲದೆ ನಮ್ಮ ಜೀವನ ನಡೆಯಲ್ಲ. ಹಂಗಾಗೋಗ್ಬಿಟ್ಟಿದೆ ನಮ್ಮ ಕಥೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡತ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು. ಅವ್ರ್ಯಾಕ್ ಮಾಡಕ್ ಹೋಗ್ತಾರೆ? ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋದೇ ಅಂತ ಇಲ್ಲ. ಪೆಟ್ರೋಲ್ ಸಿಗುತ್ತೆ, ಗ್ಯಾಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇವರೆಲ್ಲ ಊಹೆ ಮಾಡ್ಕೊಂಡು ಜನಗಳಿಗೋಸ್ಕರ, ಜನಗಳು ಅಲ್ಲಿ ಸಿಗಲ್ಲ ಇಲ್ಲಿ ಸಿಗಲ್ಲ ಅನ್ಕೊಂಡು ಇವರೇ ಊಹೆ ಮಾಡ್ಕೊಂಡು ಇವರೇ ಪೆಟ್ರೋಲ್ ಡೀಸೆಲ್ GST ಜಾಸ್ತಿ ಮಾಡ್ಕೊಂಡು ಇವರೇ ಮಾಡ್ತಾ ಇರೋದು. ಅಲ್ಲಿ ಕೇಂದ್ರ ಸರ್ಕಾರದಿಂದ ಅವ್ರು ಮಾಡಲ್ಲ ಅಂತ ಅವ್ರು ಹೇಳ್ತಾರೆ, ಇವರು ನಾವು ಮಾಡ್ತಲ್ಲ ಅಂತ ಇವ್ರು ಅವ್ರ ಮೇಲೆ ಗುಬ್ಬಿಗೆ ಕೊಡ್ಸಿ, ಅವ್ರು ಇವ್ರ ಮೇಲೆ ಗುಬ್ಬಿಗೆ ಕೊಡ್ಸಿ ಇವ್ರ ಮಾಡ್ಕೊಂಡು ಜನಗಳ ದಂಗೆಸ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಇದು ರಾಜಕೀಯದಿಂದ ಮಾಡ್ತಾ ಇರೋದು ಅಷ್ಟೇ. ಇದು ಪೆಟ್ರೋಲ್ ತುಂಬ ರೈಟ್ ಜಾಸ್ತಿ ಆಗ್ತೈತೆ, ಗ್ಯಾಸು ರೈಟ್ ಜಾಸ್ತಿ ಇದೆ, ಮನೆ ತುಂಬ ಸಂಸಾರಗಳೆಲ್ಲ ಕಷ್ಟ ಬರುತ್ತಿದೆ. ಏನು ಮಾಡೋಕ್ಕಾಗುತ್ತೆ ಸರ್? ಎಲ್ಲ ಅಲ್ಲಿ ದೇಶನೇ ಕಿತ್ಲಾಡ್ತೈತೆ. ಅದೆಲ್ಲ ಸ್ವಲ್ಪ ಸಮಾಧಾನ ಆಗಿ ಏನೋ ಒಂದು ಜನಗಳಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳ್ತೀವಿ.